ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಹಿತ ರಾಯರ ಪವಾಡದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ಬಹುಶಃ ಕೆಲವೊಂದು ಭಕ್ತರ ಮನಸ್ಸಲ್ಲಿ ದೃಢವಾದ ನಂಬಿಕೆ ಹೇಗಿರುತ್ತೆ ಅಂದರೆ, ನಂಬಿಕೆನ ಅವರು ಇಲ್ಲ, ಆಗಿಲ್ಲ, ಆಗೋದಿಲ್ಲ, ಆಗಿಲ್ವೇನೋ ಅನ್ನೋದವರು ಮನಸ್ಸಲ್ಲಿ ಬರೋದೇ ಇಲ್ಲ. ಯಾಕಂದರೆ ರಾಯರಿದ್ದಾರೆ, ಖಂಡಿತ ಅದು ಹಾಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ದೃಢವಾದಿದ್ದಾಗ ಮಾತ್ರ ನಾವು ಅಂದುಕೊಂಡದ್ದು ನಿಜ ಆಗುತ್ತೆ. ನಾವೇನು ಒಳ್ಳೆಯದನ್ನು ಅಂದುಕೊಂಡಿರ್ತೇವೆ ಅದು ನಿಜ ಆಗಿರುತ್ತೆ. ನನ್ನ ರಾಯರು ಖಂಡಿತ ನಡೆಸ್ತಾರೆ, ಹಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗೆ ಒಬ್ರು ಕಾಲ್ ಮಾಡ್ತಾರೆ ನನಗೆ, ನೋಡಿ ಅವ್ರ ನಂಬಿಕೆ ಅದು ಎಷ್ಟು ಇತ್ತು ಅನ್ನೋದನ್ನು ನಿಮಗೆ ವಿಡಿಯೋ ಕೇಳಿದ ಮೇಲೆ ಗೊತ್ತಾಗುತ್ತೆ. ಹಾಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಇಲ್ಲಮ್ಮ ಒಂದು ಪವಾಡ ಹೇಳಬೇಕು ಅಂತ ಕಾಲ್ ಮಾಡಿದೆ ಅಂತಾರೆ. ಸರಿ ಅಮ್ಮ, ಎಲ್ಲಿಯವರು ಏನು ಅಂತೆಲ್ಲ ವಿಚಾರಿಸ್ತೀನಿ. ತುಂಬ ವರ್ಷದಿಂದ ಆಯಿತು ನಾವು ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿ ಅಮ್ಮ. ರಾಯರನ್ನು ನೀವು ಎಷ್ಟು ಹೂ ಹಾಕ್ತೀರಿ, ಎಷ್ಟು ದೀಪ ಹಚ್ತೀರಿ ಅದೆಲ್ಲ ಮುಖ್ಯ, ಎಷ್ಟು ನಂಬಿಕೆ ಇದೆ ಇದು ಮುಖ್ಯ ಅಮ್ಮ. ತುಪ್ಪ ದೀಪನೇ ಹಚ್ಚಬೇಕು ಅಂದ್ರೆ ಮಾತ್ರ ರಾಯರು ಬರ್ತಾರೆ ಅಂತಲ್ಲ, ಎಣ್ಣೆ ದೀಪ ಹಚ್ಚರೆ ರಾಯರು ಬರಲ್ಲ ಅಂತಲ್ಲ. ನಮ್ಮ ಯಥಾನುಶಕ್ತಿಯಲ್ಲಿ ನಾವು ಏನು ಬೇಕಾದ್ರೂ ಮಾಡ್ಬೋದು. ಕೊನೆಗೆ ರಾಯರು ಇಷ್ಟಪಡೋದು ಒಂದೆಳೆ ತುಳಸಿ ಅಷ್ಟೇ, ಏನೂ ಇಲ್ಲ ಅಂದರೂ ಒಂದೆಳೆ ತುಳಸಿಯನ್ನು ಹಾಕಿ ಅಂತ. ಒಂದೆಳೆ ತುಳಸಿ ಹಾಕಿ ನಾವು ಕೈಯನ್ನು ಮುಗಿನಬಹುದು, ಅದಲ್ಲ. ಆದರೆ ಮನುಷ್ಯನಲ್ಲಿ ದೃಢವಾದ ನಂಬಿಕೆ ಮತ್ತು ಆ ಒಂದು ಛಲ ಇರಬೇಕು. ಇಲ್ಲ, ನನ್ನ ಜೊತೆಗೆ ನನ್ನ ತಂದೆ ಇದ್ದೇ ಇದ್ದಾರೆ, ಬೇರೆ ಯಾರೂ ಅಲ್ಲ. ನನ್ನ ಮನೆಯಲ್ಲಿ ಒಂದು 5 ಜನ ಇದ್ದೀರಿ ಅಂದರೆ ನಮ್ಮ ಮನೆಯಲ್ಲಿ ಹಿರಿಯವರಾಗಿ ಅವರೊಬ್ಬರು ಇದ್ದಾರೆ. ನಮ್ಮನೆ 5 ಅಲ್ಲ 6 ಜನ ಇದ್ದೀವಿ ನಾವು. 6 ಜನ ಅಂದರೆ ಅವ್ರು ಯಾರು? ಹಿರಿಯವರು, ನನ್ನ ಮನೆಯ ಹಿರಿಯವರು, ನನ್ನ ತಂದೆಗಿಂತಲೂ ದೊಡ್ಡವರು. ಅವರೊಬ್ಬರು ನನ್ನ ಜೊತೆ ಇದ್ದಾರೆ. ಇದ್ದಿದ್ದಕ್ಕೆ ಏನೋ ಒಂದು ಮಿರಾಕಲ್ ಮಾಡ್ತಾರೆ. ನಾವು ತಪ್ಪು ಹೋದ್ರೆ ಮಾತ್ರ, ನಾವು ಏನಾದರೂ ಬೇಕಂದಿಕೆ ಮಾಡಿಕೊಂಡ್ರೆ ಮಾತ್ರ ತಪ್ಪಬೇಕು. ಆದರೆ ರಾಯರ ಲೆಕ್ಕದಲ್ಲಿ ನಮ್ಮನ್ನು ಯಾವತ್ತೂ ಅವರು ತಲೆ ತಗ್ಗಿಸೋ ಹಾಗೆ ಮಾಡೋದೇ ಇಲ್ಲಮ್ಮ. ಆದರೆ ಅಚ್ಚಲವಾದಂಥ ನಂಬಿಕೆ ಬೇಕು. ಯಾಕೆ ಅಚ್ಚಲವಾದಂಥ ನಂಬಿಕೆ ಬೇಕು ಅಂದರೆ, ತುಂಬ ಪವಾಡಗಳಾಗಿದೆ ನನ್ನ ಜೀವನದಲ್ಲಿ. ಇದಂತೂ ಮರೆಯಲಾಗದೇ ಇರುವಂಥ ಒಂದು ಪವಾಡ. ನನಗೆ ಯಾವಾಗಲೂ ಈ ಕಳಲೆ ಪಲ್ಯ ಅಂದರೆ ತುಂಬ ಇಷ್ಟ ಅಮ್ಮ. ಕಳಲೆ ಪಲ್ಯ ಮತ್ತು ಅಣಬೆ ಪಲ್ಯ ಅಂದರೆ ತುಂಬ ಇಷ್ಟ. ನನ್ನ ತಂಗಿ ದೂರದ ಊರಲ್ಲಿದ್ದಾಳೆ. ಏನಾದರೂ ಕಳಿಸೋದಿದ್ದರೆ ಅವಳು ಹೆಚ್ಚಾಗಿ ಕಳಿಸೋದು, ಬಸ್ಸಲ್ಲೇ ನನಗೆ ಏನಿದ್ರು ಕಳಿಸೋದು. ಹಾಗೆ ಅವಳಿಗೆ ಗೊತ್ತು, ಅಕ್ಕನಿಗೆ ಕಳಲೆ ಪಲ್ಯ ಅಂದರೆ ತುಂಬ ಇಷ್ಟ ಅಂತ ಗೊತ್ತು. ನಾನು ಆ ಟೈಮಿಗೆ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ. ದುಡ್ಡಿನ ಅಡಚಣೆ ತುಂಬ ಇತ್ತು. ನನ್ನ ತಂಗಿ ಸ್ವಲ್ಪ ಸ್ಥಿತಿವಂತಲು. ದುಡ್ಡಿಲ್ಲಲ್ಲ ಅಂತ ಹಿಂಗೆ ಒಂದು ದಿವಸ ಹೇಳಿದ್ದೆ, ವ್ಯವಸ್ಥೆ ಇಲ್ಲ, ನೋಡೋಣ ಇನ್ನೊಂದು ಸಲ ಹೋಗಲಿಕ್ಕೆ, ರಾಯರು ಯಾವಾಗ ಇದು ಮಾಡ್ತಾರೋ ಆವಾಗ ಹೋಗೋದು, ಅಂತೂ ಹೋಗ್ತೀನಿ ಅಂತಲೂ ತಂಗಿ ಹತ್ರ ಹೇಳಿರ್ತಾರೆ ಅವರು. ಹಾಗೆ ಬಾಕ್ಸಿಗೆ ಹಾಕಿ ಅವರು 2 ಪಲ್ಯನ ಬಾಕ್ಸಿಗೆ ಹಾಕ್ತಾರೆ. ಮೇಲಿನ ಬಾಕ್ಸಲ್ಲಿ ಒಂದು 4,000 ರೂಪಾಯಿನ ಇಟ್ಟು ಅಕ್ಕನಿಗೆ ಕಾಲ್ ಮಾಡ್ತಾರೆ. ನೋಡಕ್ಕ, ಮತ್ತೆ ನಾನು ನಿನಗೆ ಕಳಿಸಿದ್ದೀನಿ ಪಲ್ಯ, ಇದೆಲ್ಲ ಕಳಿಸಿದ್ದೀನಿ, ನಿಂಗೆ ತುಂಬ ಇಷ್ಟ ಅಲ್ವಾ, ನೀನು ಅಲ್ಲಿ ಬಂದು ತಗೋ, ನಾನು ಇಂಥ ಬಸ್ಸಿಗೆ ಕಳಿಸಿದ್ದೀನಿ, ತಗೋ ನೀನು, ಅದರಲ್ಲಿ 4,000 ರೂಪಾಯಿ ಇದೆ, ಅದನ್ನ ತೊಗೊಂಡು ನೀನು ಮಂತ್ರಾಲಯಕ್ಕೆ ಹೋಗು ಅಂತ ಹೇಳ್ತಾಳೆ ತಂಗಿ. ಸರಿ, ತುಂಬ ಖುಷಿ ಆಯಿತು, ಎಲ್ಲ ಬದಲು ಖುಷಿ. ಈ ಕಡೆಯಲ್ಲಿ ತನಗಿಷ್ಟವಾದಂಥ ಪಲ್ಯ ಒಂದು ಕಡೆಯಲ್ಲಾದರೆ, ಈ ಕಡೆಯಲ್ಲಿ ತಂಗಿ ಮಂತ್ರಾಲಯಕ್ಕೆ ಹೋಗ್ಬಾ ಅಂತ 4,000 ರೂಪಾಯಿ ಕೊಟ್ಟಿದ್ದಾಳೆ. ಅಂತೂ ಹೋಗ್ತೀನಿ ಅನ್ನೋದು ಗ್ಯಾರಂಟಿ ಗೊತ್ತು. ದುಡ್ಡು ಯಾರಿಂದ ವ್ಯವಸ್ಥೆ ಆಗುತ್ತಂತ ಗೊತ್ತಿರಲಿಲ್ಲ ನನಗೆ. ಆವಾಗ ಏನು ಮಾಡ್ತಾರೆ, ಸರಿ ಅದು 8 ಗಂಟೆಗೆ ಬಸ್ ಸ್ಟ್ಯಾಂಡಿಗೆ ಬರಬೇಕಾ ಬಸ್. ಗಂಡ ಹೆಂಡತಿ ಇಬ್ಬರು ಹೋಗ್ತಾರೆ. ಹೋಗಿ ತೊಗೊಂಡು ಬಂದ್ರಾಯ್ತು ಅಂತ ಹೋಗ್ತಾರೆ. ಅದರಲ್ಲಿ ವಿಚಿತ್ರ ಅಂದ್ರಲ್ಲಿ ಹೋಗಿ ನೋಡ್ತಾರೆ, ಆಂಬುಲೆನ್ಸ್ ಓಡಾಡುತ್ತೆ. ಯಾಕೆ ಓಡಾಡುತ್ತೆ ಆಂಬುಲೆನ್ಸ್ ಅಂತ ಪಕ್ಕದವ್ರ ಹತ್ರ ಯಾರೋ ಒಬ್ರ ಹತ್ರ ಕೇಳ್ತಾರೆ ಅವರು. ಆವಾಗ ಅವ್ರು ಹೇಳ್ತಾರೆ, ಇಲ್ಲ ಇಂಥ ಬಸ್ಸು ಪಲ್ಟಿ ಆಗಿದೆ, ತುಂಬ ಜನರಿಗೆ ಪೆಟ್ಟಾಗಿದೆ ಅಂತೆ, ಹಾಗಾಗಿ ಆಂಬುಲೆನ್ಸ್ ಹೋಗ್ತಾ ಇದೆ. ಇಂಥ ಬಸ್ ಅಂದರೆ ಇವ್ರಿಗೆ ಪಲ್ಯ ಬಂದಿರೋ ಬಸ್, ಅದು ಇವ್ರಿಗೆ ಪಲ್ಯ ಮಂತ್ರಾಲಯಕ್ಕೆ ಹೋಗುವಂಥ 4,000 ರೂಪಾಯಿ ಬಂದಿರುವಂಥ ಬಸ್ಸು. ಅವಾಗಲ್ಲೆಲ್ಲ ಹೇಳ್ತಾರೆ, ಇಲ್ಲ 4 ಚಕ್ರನೂ ಮೇಲಾಗಿ ಬಿದ್ದುಬಿಟ್ಟಿದೆ ಅಂತ ಹೇಳಿದವಾಗ ಅವ್ರ ಗಂಡ ಹೇಳ್ತಾರೆ, ಇಲ್ಲ 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 ಹಾಗಾದ್ರೆ ಮುಗೀತು ಬಿಡು, ನಿನ್ನ ಪಲ್ಯ ಪಚ್ಚುಟ್ಟಿ ಎಲ್ಲ ಮುಗಿದೋಯ್ತು, ಏನೂ ಇಲ್ಲ, ಹೋಗೋಣ ಬಾ, ಮನೆಗೆ ಹೋಗೋಣ ಬಾ, ಏನು ಪ್ರಯೋಜನ ಇಲ್ಲ. ಈ ಟೈಮಲ್ಲೆಲ್ಲ ಹೋಗಿ ಕೇಳಕ್ಕೆ ಸರಿಯಾಗುತ್ತಾ ಬೇಡ ಅಂತ. ಆದರೆ ಹಾಗೆ ಹೆಣ್ಣು ಮಗಳು ಹೇಳೋದೊಂದೇ ಹಠ, ಇಲ್ಲಪ್ಪ ಇಲ್ಲ, ಅದು ಬೇಕಾದ್ರೆ ತಲೆ ಕೆಳಗೆ ಮಾಡಿ 3 ಪಲ್ಟಿ ಹೊಡೆದು ಬಿದ್ದಿರಲಿ, ನನ್ನ ಪಲ್ಯಕ್ಕೆ ಮತ್ತು ರಾಯರ ಮಂತ್ರಾಲಯಕ್ಕೆ ಹೋಗಿದಂಥ ಕೊಟ್ಟಂಥ ಹಣ ಎಲ್ಲೂ ಹೋಗ್ಲಿಕ್ಕಿಲ್ಲ, ಇದೇ ಆ ಬಸ್ಸಲ್ಲಿ.
ಅಮ್ಮ ಗಂಡ ಬೈತಾರೆ, ನಿನಗೇನು ತಲೆ ಇಲ್ಲಿ ಹಾಳಾಗಿದೆಯಾ, 4 ಚಕ್ರ ಮೇಲಾಗಿ ಬಿದ್ದಿದೆ, ಬಂದಂಥ ಬಾಕ್ಸಲ್ಲಿ ಉಳಿಗೆ ದುಡ್ಡಿದೆಯಂತೆ, ಇದಂತೆ, ಏನೇ ಇರಲಿ ಬಾ ಹೋಗೋಣ ಬಾ ಮನೆಗೆ ಅಂತ. ಆದರೆ ಆ ಒಂದು ಭಕ್ತೆ, ರಾಯರ ಭಕ್ತೆ ಇಲ್ಲ, ಕೇಳೋದೇ ಇಲ್ಲ. ಗಂಡನಿಗೆ ಒಂದು ಬರೀ ಸಿಟ್ಟು. ಇಲ್ಲ ನೀವು ಒಂದು ಕೆಲಸ ಮಾಡೋಣ, ನಾವು ಅಲ್ಲಿಗೆ ಹೋಗೋಣ ಅಂತಾಳೆ. ಎಲ್ಲಿ ಗಾಡಿ ಪಲ್ಟಿಯಾಗಿ ಬಿದ್ದಿದೆ ಅಲ್ಲಿಗೆ ಹೋಗೋಣ ಬನ್ನಿ ಅಂತಾಳೆ. ಬೈತಾನೇ ಗಂಡ ಹೆಂಡತಿನ ಕರ್ಕೊಂಡು ಹೋಗ್ತಾರೆ. ಎಂಥ ಜಾತಿಯವಳು ನೀನು, ಇನ್ನೂ ಆ ರೀತಿ ಆಗಿದೆ, ಎಷ್ಟು ಜನರನ್ನು ಆಂಬುಲೆನ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಂಥದ್ರಲ್ಲಿ ನೀನು ಹೋಗಿ ನನಗೇನೋ ಬಂದಿದೆ, ಪಾರ್ಸಲ್ ಬಂದಿದೆ ಅಂತ ಕೇಳೋಕ್ಕೆ ನಾಚಿಕೆ ಆಗಲ್ವ ನಿನಗೆ? ನಾನು ಕೇಳೋ ರೀತಿಯಲ್ಲಿ ಕೇಳ್ತೀನಿ, ನೀವು ಬರ್ರಿ ಅಂತ ಗಂಡನ ಕರ್ಕೊಂಡು ಹೋಗ್ತಾರೆ. ಹೋದಾಗ ಏನಾಗಿದೆ ಅಲ್ಲಿ ಅವ್ರು ಹೇಳ್ತಾರೆ, ತುಂಬ ಜನ ಹೀಗೆ ಯಾವ್ದಾದ್ರು ಒಂದು ಗಾಡಿ ಬಿದ್ದ ತಕ್ಷಣ ನನ್ನ ಗಾಡಿಯಲ್ಲಿ ನಂಗೆ ಅದು ಬರೋದಿತ್ತು ಇದು ಬರೋದಿತ್ತು ಅಂತ ಹೇಳ್ತಾರೆ, ಇದೇ ರೀತಿ ಹೇಳ್ತಾರೆ ಜನ, ಗೊತ್ತು ನಮಗೆ ಅಂತಾರೆ. ಆಗ ಅಲ್ಲಿ ಹೇಳ್ತಾಳೆ ಹೆಣ್ಮಗಳು, ನಾನು ಸುಳ್ಳು ಹೇಳಿ ಬಂದಿಲ್ಲ, ಸತ್ಯನೇ ಬಂದಿರೋದು, ನನ್ನ ಗಾಡಿಯಲ್ಲಿ ಇದೆ. ಆವಾಗ ಅವ್ರು ಹೇಳ್ತಾರೆ, ಏನಮ್ಮ ಇದೆ, 4 ಚಕ್ರ ಮೇಲಾಗಿ ಬಿದ್ದಿದೆ, ಏನು ಇದೆ ಇದೆ ಅಂತಮ್ಮ, ಇದ್ರೂ ಎಲ್ಲೆಲ್ಲಿ ಬಿದ್ದು ಹೋಗಿರು ಸಾಕು, ಸಾಧ್ಯನೇ ಇಲ್ಲ, ಇದ್ದೇ ನನಗೇನು ಕೊಟ್ಟು ಕಳಿಸಿ ಅಲ್ಲಿಂದ ಪಾರ್ಸಲ್ ಬಂದಿದೆ ಅದಿದೆ. ಇವರ ಗಂಡ ಏನು ತೈ 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 ಕುಣಿತಾರತ್ತೆ, ಅಷ್ಟು ಸಿಟ್ಟು, ಮಾತಾಡೋಕ್ಕೆ ಸಹಿತ ಮುಂದೆ ಹೋಗಿಲ್ಲ, ನಾಚಿಕೆ ಗಣ್ಣಿಗೆ. ಈ ಹೆಂಡತಿ ಹೋಗಷ್ಟು ವಾದ ಮಾಡ್ತಾ ಇದ್ದಾಳಲ್ಲ ಅಂತ. ಇನ್ನೂ ಅದನ್ನು ಎತ್ತದ ಎಷ್ಟು ಗಂಟೆಗೆ? 2 ಗಂಟೆ ಆಗುತ್ತೆ, ಅಂದ್ರೆ ರಾತ್ರಿ 2 ಗಂಟೆ ಇತ್ತು. ಅಲ್ಲೇ ನಿಂತಿದ್ದಾಳೆ ಹೆಣ್ಣುಮಗಳು. ನನ್ನ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನಂಗೆ ಸಿಕ್ಕೇ ಸಿಗುತ್ತೆ. ಈ ಗಂಡ ಬೈಯೋದು ಬೈಯೋದು ಬೈಯೋದು, ಬೈಸ್ಕೊಂಡು ನಿಂತ್ಕೊಂಡಿದ್ದಾಳೆ. ಹಾಗೆ ಚಕ್ರ ಅಂತೂ ಗಾಡಿನ ಸರಿ ಮಾಡ್ತಾರೆ, ಅಂತೂ ಮಾಮೂಲಿ ರೀತಿಯಲ್ಲಿ ನಿಲ್ಲಿಸಿದಾಗ ಅಲ್ಲಿ ಹೋಗಿ ಹೇಳ್ತಾಳೆ, ಇಲ್ಲ ನನಗೆ ಈ ಬಸ್ಸಲ್ಲಿ ಒಂದು ಪಾರ್ಸಲ್ ಬರೋದಿತ್ತು, ಬಂದಿದೆ ಆ ಪಾರ್ಸಲ್. ಅಲ್ಲಮ್ಮ ಏನು ಪಾರ್ಸಲ್? ಒಂದು ಟಿಫಿನ್ ಬಾಕ್ಸ್ ಬಂದಿದೆ ನನಗೆ ಅಂತ. ಅಲ್ಲಮ್ಮ ಈ ರೀತಿ ಆಗಿದೆ, ಅದು ಇಷ್ಟು ರಾತ್ರಿ ತನಕ ನಿಂತಿದೆಯಲ್ಲಮ್ಮ ನೀನು, ಅದೊಂದು ಟಿಫಿನ್ ಬಾಕ್ಸಿಗೋಸ್ಕರ ನಿಲ್ತಾರ? ಹೌದು, ನಾನೊಂದು ಟಿಫಿನ್ ಬಾಕ್ಸಿಗೋಸ್ಕರ ನಿಂತಿದ್ದೆ. ಅದು ಇದೆಯೇನಮ್ಮ, ಇದು ರೀತಿ ಇದೆಯಾ? ಇದ್ದೆ, ನನಗೆ ಆ ನಂಬಿಕೆ ಇದೆ. ಊರಿಗೆ ಆಶ್ಚರ್ಯ ಆಗ್ಬಿಟ್ಟಿದೆ, ಇವರೇನು ಪಲ್ಯಕ್ಕೆ ಇದೆ ಅಂತಾರಲ್ಲ, ಅಂದ್ರೆ ಬಾಯ್ಬಿಟ್ಟು ಹೇಳ್ತಾರೆ. ನನ್ನ ತಂಗಿ ನನಗೆ ಪಾರ್ಸಲ್ ಮಾಡಿದ್ದಾಳೆ, ನಂಗೆ ಪಲ್ಯನ ಪಾರ್ಸಲ್ ಮಾಡಿದ್ದಾಳೆ ನನ್ನ ತಂಗಿ. ಜೊತೆಗೆ ಇನ್ನೇನು ಅಂದರೆ ನನಗೆ ನಂಬಿಕೆ ಇದೆ, ಅದರಲ್ಲಿ ನನ್ನ ತಂಗಿ ನಂಗೆ ಮಂತ್ರಾಲಯಕ್ಕೆ ಹೋಗುವಂಥ ದುಡ್ಡು ಕೊಟ್ಟಿದ್ದಾಳೆ ನನ್ನ ತಂಗಿ. ಅದು ಹಾಗಾಗಿ ಏನೂ ಆಗಲ್ಲ, ಏನೂ ಅಲ್ಲ, ಒಂದು ಹಿಡಿ ಪಲ್ಯ ಸಹಿತ ಚೆಲ್ಲಿರಲ್ಲ, ನೋಡ್ತಾ ಇರಬೇಕಿದ್ರಂತ. ಸುಳ್ಳು ಹೇಳ್ತಾ ಇಲ್ಲ ಅಲ್ವಾ ನೀವು? ಈ ಜನ ಎಲ್ಲ ಹಾಗೆ ಹೇಳ್ತಾರೆ ಇಲ್ವೊಂದು. ನಾನು ಸುಳ್ಳು ಹೇಳೋದಾದರೆ ಇಷ್ಟೊತ್ತು ಒಂದು ಹೆಂಗಸು ಇಲ್ಲಿ ಯಾಕೆ ನಿಲ್ತಿದ್ದೆ ನಾನು? ಅದು ಗಂಡಸರು ಮಾಡುವಂಥ ಕೆಲಸ, ನೋಡ್ತಾ ಇರಬೇಕಿದ್ರೆ ಇದೆ. ಆದರೂ ಗುಣ ಅಂದ್ರಂತೆ, ಎಲ್ಲಿದೆ ಏನಿದೆ, ಗಾಡಿ ಹಂಗೆ ಬಿದ್ದಿದೆ ಹಿಂಗೆ ಬಿದ್ದಿದೆ ಅಂತ. ಅಂತೂ ಗಾಡಿ ಹತ್ತೋಗು ನೋಡ್ತಾರೆ, ಟಿಫಿನ್ ಬಾಕ್ಸ್ ಹೆಂಗೆ ಕೊಟ್ಟಿದ್ದಾರೆ ಹಾಗೇ ಇದೆ. ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತಲ್ಲಿ. ಅಲ್ಲಮ್ಮ ಇದು ಯಾವ ಗ್ಯಾರಂಟಿ ಮೇಲೆ ಹೇಳಿದೆ? ನನಗೆ ಗೊತ್ತು, ನಾನು ನಂಬಿರೋದು ನನ್ನ ರಾಯರನ್ನು. ನನ್ನ ರಾಯರ ಸ್ಥಳಕ್ಕೆ ಹೋಗಂತ ಕೊಟ್ಟ ದುಡ್ಡು ಅದು ಎಲ್ಲೂ ಹೋಗಲ್ಲ, ಏನೂ ಆಗಿರಲ್ಲ ಅನ್ನೋ ನಂಬಿಕೆ ನನಗಿತ್ತು ಅಂಥೇಳಿ ಹಾಗೆ ಆ ಟಿಫಿನ್ ಬಾಕ್ಸ್ ದೂರದಲ್ಲಿ ಗಂಡ ನಿಂತಿದ್ದಾರೆ. ಅವ್ರಿಗೆ ನಾಚಿಕೆ, ಇವಳು ಈ ನಮ್ಮನೆ ಒದ್ದಾಡ್ತಾ ಇರುವಾಗ ದೂರ. ನಾನು ಹೇಳಿಲ್ವಾ, ನಾನು ಹೇಳಿದ್ದೀನಿ, ಅದರಲ್ಲಿ ಒಂದು ಹಿಡಿ ಪಲ್ಯ ಸಹಿತ ಚೆಲ್ಲಿರಲ್ಲ ಅಂತ. ಯಾಕಂದ್ರೆ ನನ್ನ ಆತ್ಮ ಹೇಳ್ತಾ ಇದೆ, ಯಾಕಂದ್ರೆ ನನ್ನ ಜೊತೆಗಿರೋದು ರಾಯರು. ನೋಡಿ, ಈಗ ಪಲ್ಯಕ್ಕೂ ಏನಾಗಿಲ್ಲ, ದುಡ್ಡು ಇದೆ, 4,000 ರೂಪಾಯಿ ಹಾಗೇ ಇದೆ. ಹಾಗೆ ತಗೊಂಡು ಆ ಹೆಣ್ಮಗಳು ಮನೆಗೆ ಬರ್ತಾಳಂತೆ. ಎಂಥ ಆಶ್ಚರ್ಯ ಅಲ್ವಾ ಅಪ್ಪ! ನಿಜವಾಗಿಯೂ ಕೇಳ್ತಾ ಇದ್ದಾಗಲೇ ಮೈ ಜುಮ್ ಅಂದ್ಬಿಡ್ತು ನನಗಂತೂ. ಅದಕ್ಕೆ ಹೇಳದಮ್ಮ, ನಂಬಿಕೆ ಇರಬೇಕು. ಅದು ಕೊನೆ ತನಕನೂ ಏನೂ ಆಗಲ್ಲ ಅಂದ್ಕೊಂಡ್ರೆ ಏನೋ 1 ನಿಮಿಷದಲ್ಲಿ ಆಗ್ಬಿಡುತ್ತಮ್ಮ. ಇದು ಮಾತ್ರ ಗ್ಯಾರಂಟಿ. ಅದಕ್ಕೆ ಹೇಳದಮ್ಮ, ರಾಯರ ಮೇಲೆ ನಂಬಿಕೆ ಮೊದಲಿಡಿ. ನೀವೆಷ್ಟು ಹೂ ತರ್ತೀರಿ, ಎಷ್ಟು ತುಳಸಿ ತರಿಸಿದ್ದು, ತುಳಸಿ ಮಾಲೆ, ಅದು ಇದು ಯಾವುದೂ ಅಲ್ಲ. ರಾಯರೇ ಬೇಕಾಗಿರೋದು. ರಾಯರ ಮೇಲೆ ನೀವು ಇಟ್ಟಿರುವಂಥ ನಂಬಿಕೆ, ಪ್ರೀತಿ, ಇದೆರಡನ್ನು ಇಡಿ. ಇದನ್ನು ಇಟ್ಟಾಗ ಅವ್ರು ಎಲ್ಲೋಗ್ತಾರಮ್ಮ? ಎಲ್ಲೂ ಹೋಗಲ್ಲ. ಹೆತ್ತ ತಂದೆ ತಾಯಿ ಮೇಲೆ ನಂಬಿಕೆ ಇಟ್ಟಾಗ ಅವ್ರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಹಾಗೆ ರಾಯರ ಮೇಲೆ ನಾವು ನಂಬಿಕೆ ಇಟ್ಟಾಗ ಏನೂ ಆಗಲ್ಲ. 2 ಗಂಟೆ ರಾತ್ರಿ ತನಕ ನಿಂತಿದ್ದೀನಿ, ಒಂದು ಹಿಡಿ ಪಲ್ಯ ಸಹಿತ ಅಲ್ಲ ಚೆಲ್ಲಿರಲ್ಲ ಅಂತ ಗಂಡನ ಹತ್ರ ಹೇಳಿದ್ದೆ, ಒಂದು ಚೂರು ಪಲ್ಯ ಸಹಿತ ಚೆಲ್ಲಿಲ್ಲಮ್ಮ. ಅಷ್ಟು ನನ್ನ ರಾಯರು ಕಾಪಾಡಿದ್ರಮ್ಮ. ಅಂದರೆ ನನಗೆ ಆ ನಂಬಿಕೆ ಗಟ್ಟಿಯಾಗಿತ್ತು. ಏನೂ ಆಗಿಲ್ಲ, ಪಲ್ಯನೂ ತಿಂತೀನಿ, ದುಡ್ಡು ತಗೋತೀನಿ ಅಂತ. ಅದು 2 ತೊಗೊಂಡಿದ್ದೀನಮ್ಮ ನಾನು. ಹಾಗಾಗಿ ಎಲ್ಲರೂ ರಾಯರ ಭಕ್ತರು, ನಂಬಿಕೆನ ಅಚಲವಾಗಿರ್ಬೇಕು. ನೀವು ನಂಬಿಕೆಯಿಂದ ರಾಯರ ಎದುರು ಕೂತ್ಕೊಂಡು ದೀಪ ಹಚ್ಚೋದು ಬೇಡಮ್ಮ. ನಂಬಿಕೆನೇ ದೀಪ ಆಗಲಿ, ನಂಬಿಕೆ ನೀನು ಹಾಕುವ ಹಾರ ಆಗಲಿ, ಸಾಕು. ಇಷ್ಟ ಆದ್ರೆ ಸಾಕು. ನಾವು ರಾಯರ ಹತ್ರ ಬೇಡ್ತೇವೆ. ಬೆಳಿಗ್ಗೆ ನಾವು ದೇವ್ರ ಪೂಜೆ ಎಲ್ಲ ಹೂವೆಲ್ಲ ಹಾಕಿ ಬೇಡ್ತೇವೆ. ಸಂಜೆ ಏನೋ ಒಂದು ಸಂದರ್ಭಕ್ಕೆ ಏನೋ ಬೇಡಕ್ಕೆ ಹೋಗ್ತೇವೆ, ಆವಾಗ ಹೂ ಹಾಕ್ತೇವಾ?
ಆವಾಗ ಅದನ್ನು ತಗೊಳ್ಳಲ್ವ ರಾಯರು? ತಗೋತಾರೆ. ಭಕ್ತಿನೇ ದೀಪ, ಭಕ್ತಿನೇ ಅವ್ರಿಗೆ ಹೂವಿನ ಮಾಲೆ. ಮೊದಲು ಬೇಕಾಗಿರೋದು ಭಕ್ತಿ. ನನ್ನ ರಾಯರಿದ್ದಾರೆ, ಇಷ್ಟೊಂದನ್ನು ತಿಳ್ಕೊಂಡ್ಬಿಟ್ರೆ ರಾಯರನ್ನು ಗೆದ್ದು ಬಿಡ್ತೀವಮ್ಮ ನಾವು ಅಂತ ಹೇಳ್ತಾರೆ ಹೆಣ್ಮಗಳು. ಬಹುಶಃ ನೋಡಿ ಎಂಥ ಆಶ್ಚರ್ಯ ಇದೆ. ಅದು ಪಲ್ಯ ಇವತ್ತಲ್ಲ ನಾಳೆ ಮಾಡ್ಕೊ ತಿನ್ಬೋದು ಅಂತಾರೆ. ಆದ್ರೆ ಹಾಗಲ್ಲ, ತಂಗಿ ಅಲ್ಲಿಂದ ಪ್ರೀತಿಯಿಂದ ಕೊಟ್ಕೊಳ್ಸಿದ್ದಾಳೆ. ಅದಕ್ಕೆ ರಾಯರ ಮಂತ್ರಾಲಯಕ್ಕೂ ಉಡುಗೊರೆ ಇದೆ ನನಗೆ. ಹಾಗಿರುವಾಗ ಅದು ಹೆಂಗಮ್ಮ ಹೋಗುತ್ತೆ ನೋಡಿ? ಇದಕ್ಕೆ ನಾನು ಹೇಳೋದು, ಇದು ನನ್ನಲ್ಲಿರುವಂಥ ನಂಬಿಕೆ. ಆ ನಂಬಿಕೆ ನನಗೆ ದೃಢವಾಗಿತ್ತು, ಸಿಕ್ಕೇ ಸಿಗ್ತದೆ ಅಂತ ನಂಬಿಕೆ ಇತ್ತು, ಏನೂ ಆಗಲ್ಲ ಅನ್ನೋ ನಂಬಿಕೆ ಇತ್ತು. ಆ ನಂಬಿಕೆಯನ್ನು ಪ್ರತಿಯೊಬ್ಬರು ಭಕ್ತರು ಆ ನಂಬಿಕೆಯನ್ನು ಗಟ್ಟಿ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಾಗಿ ನೋಡಿ, ನಮ್ಮ ಕರುಣಾಮಯಿ ಏನೇನು ನಮ್ಮನ್ನೆಲ್ಲ ಮಾಡಿಬಿಡ್ತಾರೆ. ಮತ್ತು ಆ ದಿಟ್ಟತನಕ್ಕೆ ಮೆಚ್ಚಬೇಕು, ಆ ಹೆಣ್ಣಿನ ಒಂದು ದಿಟ್ಟತನ, ಹಠಕ್ಕೆ ಮೆಚ್ಚಬೇಕು. ಯಾಕಂದರೆ ಇದ್ದೇ ಇದೆ ಅಂತ ನಿಂತಿರುವಂಥ ಹಠಕ್ಕೆ ಮೆಚ್ಚಬೇಕು. ನಾವೆಲ್ಲ ಆಗಿದ್ರೆ ಅಯ್ಯೋ ದೇವ್ರೆ ಹೀಗೆಲ್ಲ ಆಗಿಬಿಟ್ಟಿದೆಯಪ್ಪ, ಇದೇನು ದೇವ್ರೆ, ಆದರೆ ಎಲ್ಲಿ ನಿಲ್ಲೋದು, ಇಷ್ಟು ರಾತ್ರಿಗೆಲ್ಲ ಹೆಂಗೆ ನಿಲ್ಲೋದು ಏನು ಅಂಥೇಳಿ ನಾವು ಕಾಯ್ತಾ ಇದ್ವೇನೋ. ಆದರೆ ಆ ಹೆಣ್ಣುಮಗಳ ಹಠ ಬಹುಶಃ ಗಂಡನ ಬಾಯಿನ ಮುಚ್ಚಿಸ್ಬಿಡ್ತು. ಕೊನೆ ಗಂಡ ಏನು ಮಾತಾಡಿಲ್ವಂತೆ. ಹಾಗಾಗಿ ಆ ನಮ್ಮ ಕರುಣಾಮಯಿಯನ್ನು ಪ್ರೀತಿಯಿಂದ ನಂಬಿಕೊಂಡಿದ್ದರೆ ಖಂಡಿತ ಕೈ ಹಿಡಿತಾರೆ, ನಿಮ್ಮನ್ನೆಲ್ಲರನ್ನೂ ಕಾಪಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.